ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ರೈಟ್, ಇವಾಗ ಏನಂದ್ರೆ ನಾವು ಕಾರ್ಮಿಕ ಇಲಾಖೆ ಕಡೆಯಿಂದ ಏನು ಕಾರ್ಮಿಕ ಕಾರ್ಡ್ ಅಂತ ಆಗಿರ್ಬೋದು, ಅಂಬೇಡ್ಕರ್ ಕಾರ್ಡ್ ಅಂತ ಈ ತರ ಒಂದು ಯೋಜನೆಗಳನ್ನ ಬಿಟ್ಟಿದೆ. ಸೊ ಆ ಒಂದು ಯೋಜನೆಗಳು ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಒಂದು ಬಿಪಿ ಒಂದು ಚಿಕ್ಕದಾಗಿ ಸರ್ವೆ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನೀವು ಒಬ್ಬ ಕಾರ್ಮಿಕ ಒಂದು ಅಧ್ಯಕ್ಷರಾಗ್ಬಿಟ್ಟು ಸೊ ನಿಮ್ಮ ಪರಿಚಯವನ್ನು ಮಾಡ್ಕೊಡಿ ನಮಗೆ. ಸರ್ ನಮಸ್ತೆ, ಕೃಷ್ಣ ಅಂತೇಳಿ ಕಾರ್ಮಿಕ ಸಂಘದ ಅಧ್ಯಕ್ಷನಾಗಿ ವರ್ಕ್ ಮಾಡ್ತಾ ಇರ್ತೇನೆ ಸರ್. ಸೊ ರೈಟು, ಈಗ ಇದೊಂದು ಕಟ್ಟಡ ಕಾರ್ಮಿಕರು ಅಂತಂದ್ರೆ ಏನು, ಯಾರ್ಯಾರು ಬರ್ತಾರೆ, ಎಷ್ಟು ಜನ ಇರ್ತಾರೆ, ಇದು ಕೆಲಸ ಎಷ್ಟು ದಿನ ನಡೀತೈತೆ? ಸರ್ ಕಟ್ಟಡ ಕಾರ್ಮಿಕರು ಅಂತಂದರೆ ಸುಮಾರಾಗಿ ಪ್ರೊಸೆಸ್ ನಡೆಯೋದು 2 ತಿಂಗಳಿಂದ 6 ತಿಂಗಳವರೆಗೆ ನಡೆಯುತ್ತೆ. ಯಾವ ಡಿಪೆಂಡ್ ಅಪ್ ಆಲ್ ಎಷ್ಟು ಅಂತಸ್ತು ಅಂತ 1 ಅಂತಸ್ತು 2 ಅಂತಸ್ತು ಅಂತ ಬರುತ್ತೆ, ಅದ್ರ ಮೇಲೆ ಡಿಪೆಂಡ್ ಅಪ್ ಆಗುತ್ತೆ. ಬಟ್ ಇದ್ರ ವರ್ಕರ್ ಬಂದು 10ರಿಂದ 20 ಜನ ವರ್ಕರ್ ಬೇಕಾಗುತ್ತೆ ಸರ್, ಭಾಳಷ್ಟು ಜನ ಆಗುತ್ತೆ ಸರ್. ಸೊ ಇದು ಈ ಕೆಲಸ ಮಾಡಬೇಕಾದ್ರೆ ಏನದು ಎಷ್ಟೆಷ್ಟು ಥರದಲ್ಲಿ ಕೆಲಸಗಳು ಇರ್ತಾರೆ, ಮೇಸನ್ನು ಈ ಥರ ಎಷ್ಟು ವಿಭಾಗಗಳು ಇರ್ತವೆ ಸರ್? ಇದರಲ್ಲಿ ಕೆಲಸ ಮಾಡೋದು ಸ್ಟೇಲ್ಸ್ ಹಾಕೋರು ಇರ್ಬೋದು, ಪ್ಲಂಬಿಂಗ್ ಮಾಡೋರು ಇರ್ಬೋದು, ಮತ್ತು ಸೆಂಟ್ರಿಂಗ್ ಹೊಡೆಯೋರು ಇರ್ಬೋದು, ಮತ್ತು ಇಟ್ಟಿಂಗಳವರು ಇರ್ಬೋದು. ಈ ಥರ ಭಾಳಷ್ಟು ಇದೆ ಸರ್ ಕೆಲಸ, ಇದರಲ್ಲಿ ಭಾಳ ಕಷ್ಟ ಇದೆ ಸರ್. ಓಕೆ ಸರ್, ನಂತರ ಇದರಲ್ಲಿ ಏನೇನು ರಿಸ್ಕ್ಗಳು ಬರ್ಬೋದು ಅಂತ ಅನ್ಸುತ್ತೆ ಸರ್? ರಿಸ್ಕ್ ಅಂತಂದರೆ ಕಂಪಲ್ಸರಿ ರಿಸ್ಕ್ ಅಂತಂದರೆ ರಿಸ್ಕ್ ಫ್ಯಾಕ್ಟರ್ ಸರ್. ಇದು ಕಟ್ಟಡ ನಿರ್ಮಾಣ ಮಾಡೋದಂತೂ ರಿಸ್ಕ್ ಫ್ಯಾಕ್ಟ್ರು. ಯಾಕಂದರೆ ಪ್ರತಿಯೊಂದು ಟ್ರಾವೆಲ್ ಮಾಡಬೇಕಾಗುತ್ತೆ, ಇಟ್ಟಿಂಗಳ ತರಬೇಕಾದ್ರೆ ಟ್ರಾವೆಲ್ ಮಾಡಬೇಕಾದ್ರೆ ಅವರು ಯಾವುದೂ ಇಟ್ಟಿಂಗಳು ಇಳಿಸ್ಬೇಕಾದ್ರೆ ಆಗಲಿ, ಮತ್ತು ಸೆಂಟ್ರಿಂಗ್ ಹೊಡಿಬೇಕಾದ್ರೆ ಆಗಲಿ, ಮತ್ತು ಮೇಲೆ ಶಾರ್ವೆ ಮೇಲೆ ನಿಂತ್ಕೊಂಡು ಮಾಡೋಂಥ ಕೆಲಸ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ ಸರ್. ಭಾಳಷ್ಟು ಅನುಕೂಲ ಇದು ಆಗಲ್ಲ ಸರ್, ಇದು ಭಾಳಷ್ಟು ಕಷ್ಟಕರ ಸರ್. ಸೊ ಇದರ ನಿಟ್ಟಲ್ಲಿ ನಂತರ ಮತ್ತು ಈ ಥರ ಈಗ ಸಂತೋಷ್ ಲಾಡ್ ಅವರ ನೇತೃತ್ವದ ಏನೋ ಒಂದು ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ಕಾರ್ಡ್ ಅಂತ ಮಾಡಿದರೆ, ಸೊ ಆ ಕಾರ್ಮಿಕ ಕಾರ್ಡ್ ಬಗ್ಗೆ ಏನು ಮಾಹಿತಿ ಇದೆ ನಿಮಗೆ? ಇದೆ ಸರ್. ಕಾರ್ಮಿಕ ಕಾರ್ಡ್ ಅಂತ ಹೃತ್ಪೂರ್ವಕವಾಗಿ ಮೊದಲು ಸಂತೋಷ್ ಲಾಡ್ ಅವರಿಗೆ ಅಭಿನಂದನೆಗಳು ಸರ್. ಅವರಂದರೆ ನಮಗೆ ಭಾಳ ಗೌರವ ಇದೆ. ಅವರು ಮಾಡೋಂಥ ಕೆಲಸ ಲೇಬರ್ ಕಾರ್ಡ್ ಅಂತ ಕೆಲಸ ಇದಲ್ಲ, ಲೇಬರ್ ಕಾರ್ಡು ಪ್ರತಿಯೊಬ್ಬರು ಮಾಡಿಸ್ಕೋಬೇಕು ಸರ್. ಇದರಿಂದ ಭಾಳಷ್ಟು ಅನುಕೂಲ ಇದೆ. ಬಡ ಮಕ್ಕಳಿಗೆ, ಬಡ ಲೇಬರ್ಗಳು ಇರ್ತಾರಲ್ಲ ಅವ್ರಿಗೆ, ಬಡ ಲೇಬರ್ಗಳಿಗೆ ಅವರು ಇದರಿಂದ ಅನುಕೂಲ ಏನಂತಂದರೆ 50,000 ರೂಪಾಯಿ ಅವ್ರ ಮಕ್ಕಳ ಮದುವೆಗೆ 50,000 ರೂಪಾಯಿ ಅಂತ ಸರ್ಕಾರ ಅನುದಾನವಾಗಿ ಕೊಡ್ತಾ ಇದೆ. ಅದು 50,000 ರೂಪಾಯಿ ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕಂತೇಳಿ ನನ್ನ ಇಚ್ಛೆ. ಇದಕ್ಕೆ ಅಪಘಾತ ಅಂತಂದರೆ ಇನ್ಸೂರೆನ್ಸು ಅಪಘಾತ ವೆಚ್ಚ ಸರ್ಕಾರವನ್ನು ನಿಭಾಯಿಸುತ್ತೆ. ಏನಾದರೂ ತೊಂದರೆ ಆದಲ್ಲಿ ಅದರಲ್ಲಿ ಹಾಸ್ಪಿಟ್ಲು ಇದ್ದಾವೆ, ಗೌರ್ಮೆಂಟ್ ಕಡೆಯಿಂದ ಹಾಸ್ಪಿಟಲ್ಸ್ ಇದ್ದಾವೆ, ಅದರೆಲ್ಲ ವೆಚ್ಚ ಸರ್ಕಾರನೇ ನಿಭಾಯಿಸುತ್ತೆ. ಅದು ನಮ್ಮ ಸಂತೋಷ್ ಲಾಡ್ ಅವರು ಭಾಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ ನಮಗೆ. ಸೊ ರೈಟು, ಇದಲ್ಲದೆ ಈಗ ಕೆಲವೊಬ್ಬರು ನೀವು ನೋಡಿದ್ದೀರಾ ಇದರ ಕಾರ್ಡ್ನ ಬಳಸ್ಕೊಂಡು ಬಳಸ್ಕೊಂಡಿದ್ದೆ, ಯಶಸ್ವಿಯಾಗಿ ಬಳಸ್ಕೊಂಡಿರ್ತಾರೆ, ದುಡ್ಡು ಅಥವಾ ಮದುವೆಗೆ ದುಡ್ಡು ಕೊಟ್ಟಿರ್ತಕ್ಕಂಥ ಸರ್. ನಾನು ನೋಡಿದ್ದೀನಿ ಸರ್, ಭಾಳಷ್ಟು ಜನ ನೋಡಿದ್ದೀನಿ, ಅನುಭವಿಸಿದ ಇದ್ರ ಅಮೌಂಟ್ ತೊಗೊಂಡಿದ್ದಾರೆ, ಭಾಳಷ್ಟು ಸುಖಕರವಾಗಿ ಇದ್ದಾರೆ. ಇದು ನಾವು ಇನ್ನಷ್ಟು ಜನಕ್ಕೆ ಭಾಳಷ್ಟು ಜನ ಹೇಳ್ಬೇಕು, ನಿಮ್ಮ ಮಾಧ್ಯಮದ ಮುಖಾಂತರ ಹಾಗೂ ನಮ್ಮಂಥರು ಇನ್ನು ಎಲ್ಲ ಜನಕ್ಕೆ ಗೊತ್ತಿಲ್ಲದವ್ರಿಗೆ ಎಲ್ಲರೂ ಹೇಳ್ಬೇಕು ಸರ್. ಯಾಕಂತಂದರೆ ಇದು ಭಾಳ ಲೇಬರ್ಗೆ ಉಪಯೋಗ ಆದಂಥ ಸ್ಕೀಮ್ ಸರ್ ಇದು. ಕೆಲವೊಬ್ರು ಹೇಳ್ತಾರೆ ಲೇಬರ್ ಕಾರ್ಡ್ ಏನು ಉಪಯೋಗ ಇಲ್ಲ, ಸುಮ್ಮನೆ ಯಾಕೆ ಅದು ನಮ್ಮನ್ನು ಕೇಳಲ್ಲ, ಬಿಡಲ್ಲ, ದುಡ್ಡು ಬರಲ್ಲ, ಮತ್ತೊಂದು ಬರಲ್ಲ ಅಂತ ಇದ್ದಾರೆ. ಸೊ ಅವ್ರಿಗೆಲ್ಲ ಏನು ಹೇಳಕ್ಕೆ ಸರ್? ಎಲ್ಲರಿಗೂ ದುಡ್ಡು ಬರ್ತದೆ ಸರ್. ಯಾರು ಆ ಥರ ಬರಲ್ಲ ಅಂತ ಇರ್ತಾರಲ್ಲ ಅವ್ರು ಇನ್ನೊಂದು ಬರೀ ನಿಮ್ಮ ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ಹೇಳೋಣ. ನಾನು ಮತ್ತೆ ಬೇರೆ ಕಡೆ ಹೇಳ್ತೀನಿ, ನಮ್ಮ ಅಧ್ಯಕ್ಷರು ಇರ್ಬೋದು, ಯಾರೇ ಆಗಿರ್ಬೋದು, ನಾನು ಮತ್ತೊಂದು ಹೇಳ್ತೀನಿ, ಲೇಬರ್ ಕಡೆಯಿಂದ ಲೇಬರ್ ಕಾರ್ಡ್ಸ್ ಮಾಡಿಸೋದ್ರಿಂದ ಎಲ್ಲ ಅಮೌಂಟ್ ಬರುತ್ತೆ, ಸರ್ಕಾರನೂ ಕೊಡ್ತಾ ಇದೆ. ಇದರಿಂದ ಬಡ ಮಕ್ಕಳಿಗೆ ಭಾಳಷ್ಟು ಅನುಕೂಲವಾಗುತ್ತೆ. ಸ್ಕಾಲರ್ಶಿಪ್, ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ಪು, ಲೇಬರ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋಂಥದ್ದು ಆಗಿರ್ಬೋದು, ಮತ್ತೊಂದು ಕೆಲಸಗಳು ಆಗ್ತವೆ ಸರ್. ಬಟ್ ಈಗ ಇಷ್ಟಕ್ಕೆಲ್ಲ ಆಕ್ಟಿವೇಟ್ ಆಗಿರತಕ್ಕಂಥ ಸಂತೋಷ್ ಲಾಡ್ ಅವ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರೋ ಕಾರ್ಮಿಕ ಅಧ್ಯಕ್ಷ ಸರ್? ಕಾರ್ಮಿಕ ಅಧ್ಯಕ್ಷನಾಗಿ ನಾನು ಈ ಸಂತೋಷ್ ಲಾಡ್ ಬಗ್ಗೆ ಹೇಳೋದಂದರೆ ಹೃತ್ಪೂರ್ವಕ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಇಂಥ ಸಚಿವರು ನಮಗೆ ಸಿಕ್ಕಿರೋದು ಭಾಳ ಅದೃಷ್ಟ. ಇಂಥ ಸಚಿವರು ಮುಂದೊಂದು ಹಿಂಗೆ ಇದೇ ರೀತಿಯಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಉತ್ತಮ ಕೆಲಸಗಳು ಮಾಡ್ಕೊಂಡು ಹೋಗು, ನಮ್ಮನ್ನ ಇದೇ ರೀತಿಯಾಗಿ ಕಾಪಾಡಬೇಕಂತೇಳಿ ನಾನು ಕೇಳ್ತೀನಿ ಸರ್. ಈಗ ಬಿಪಿ ನ್ಯೂಸ್ ಈ ಥರದೊಂದು ಎಲ್ಲ ಕಾರ್ಮಿಕರನ್ನ, ಎಲ್ಲ ಮಟ್ಟದ ಕಾರ್ಮಿಕರುಗಳನ್ನ, ಬೀದಿ ಬದಿಯರಾಗಿರ್ಬೋದು, ಬಟ್ಟೆ ಒಗೆಯರಾಗಿರ್ಬೋದು, ಎಲ್ಲರನ್ನ ನಾವು ಭೇಟಿಯಾಗಿ ಅವರ ಅಭಿಪ್ರಾಯಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಏನು ಅನ್ಸುತ್ತೆ ಈ ಸ್ಕೀಮ್? ಸರ್ ನೀವು ಭಾಳ ಹೃತ್ಪೂರ್ವಕ ಧನ್ಯವಾದಗಳು ಸರ್ ಬಿಪಿ ನ್ಯೂಸ್ ಅವರಿಗೆ. ನಿಮ್ಮ ಸಹಕಾರ ಯಾವಾಗ ಇರಬೇಕು. ನೀವು ನಿಮ್ಮಂತರ ಇರುವುದರಿಂದ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಿಳಿಸ್ತೀರಿ. ಯಾರಿಗೆ ಗೊತ್ತಿರಲ್ಲ ಈ ಸ್ಕೀಮ್ಗಳ ಸರ್ಕಾರದಿಂದ ಗೊತ್ತಿರಲ್ಲ, ನೀವು ಎಲ್ಲ ಗೊತ್ತು ಮಾಡಿಸ್ತೀರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.